ಕಮಲಾಕರನ ಕಾಮಿನಿ ಸುಚಿತ್ರಾಳ ಒಂದೊಂದೇ ಕಹಾನಿ ಬಯಲಾಗ್ತಾ ಇವೆ. 17ನೇ ವಯಸ್ಸಿನಲ್ಲೇ ಗರ್ಭಿಣಿಯಾದ ರಹಸ್ಯ ಬಯಲಾಗಿದೆ. ಮತ್ತೊಂದು ಕಡೆ ಕಮಲಾಕರ ಭಟ್ಟನ ಮಠದ ಪುರಾಣ ಬಹಿರಂಗವಾಗಿದೆ. ಆಹಾ, ಏನ್ ವಯ್ಯಾರ, ಅದೇನ್ ಸಿಂಗಾರ. ಫಿಲ್ಟರ್ ಹಾಕೊಂಡು ಲಿಪ್ ಸಿಂಕ್ ಮಾಡ್ತಿದ್ರೆ ಭವಿಷ್ಯ ಹೇಳುತ್ತಿದ್ದ ಕಮಲಾಕರ ತನ್ನ ಭವಿಷ್ಯವನ್ನೇ ಮರೆತು ಸೈಕಾಗಿ ಹೋಗಿದ್ದ. ಮೈಮಾಟ ತೋರಿಸಿ ಕುಲುತ್ತಿದ್ದ ಸಿಲ್ಕ್ ಸುಚಿತ್ರ ಕಣ್ಣೇಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ದ. ಕುಣಿಸಲು ನೀನು ಕುಣಿಯುವೆ ನಾನು ಅಂತ ನೆಲಕ್ಕೆ ಕಾಲು ಹತ್ತದಂಗೆ ಥೈ ಥಕ ಥೈ ಅಂತಿದ್ದ. ನೋಡೋದಕ್ಕೆ ಬ್ರೆಜಿಲ್ ಬೆಕ್ಕಿನಂತಿರೋ ಈಕೆ ಹಿಸ್ಟ್ರಿಯೇ ಭಯಾನಕವಾಗಿದೆ. ಲಿಪ್ಸ್ಟಿಕ್ ಮೆತ್ತಿದ ಇವಳ ತುಟಿಗೆ ಸಪರೇಟ್ ಫ್ಯಾನ್ ಬೇಸ್ ಬೇರೆ ಇದೆ. ರಾತ್ರಿ ಭಟ್ಟನ ಬೆವರಿಳಿಸ್ತಿದ್ದವಳು ಬೆಳಗಾದ್ರೆ ಪಡ್ಡೆ ಹುಡುಗರಿಗೆ ಕೆಡ್ಡ ತೋಡ್ತಿದ್ಲು. ಅವನ ಬಿಟ್ಟು ಇವನ್ಯಾರು ಅನ್ನೋವಷ್ಟರಲ್ಲೇ ಮತ್ತೊಬ್ಬನ ಜೊತೆಗಿನ ರಂಗೀನ ಆಟ ಬೆಚ್ಚಿ ಬೀಳಿಸ್ತಿವೆ. ಸದ್ಯ ಇದೇ ಚಿಂತಾಮಣಿಯ ಮತ್ತಷ್ಟು ಚಿಟ್ಬೆಲ್ಲಿ ಆಟಗಳು ರಿವೀಲ್ ಆಗ್ತಿವೆ. ಬಗೆದಷ್ಟು ಬಯಲಾಗ್ತಿದೆ ಸುಚಿತ್ರಾಳ ಕಾಮಪುರಾಣ. ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ಲಂತೆ ರೀಲ್ಸ್ ರಾಣಿ. ಶಿವ, ಈ ಕಮಲಾಕರನ ಕಾಮಿನಿ ಆಟ ಒಂದ ಎರಡ? ಕೇಳೋದಕ್ಕೂ ಆಗ್ತಿಲ್ಲ, ನೋಡೋದಕ್ಕೆರಡು ಕಣ್ಣೂ ಸಾಲ್ತಿಲ್ಲ. ಊರೂರಲ್ಲೂ ಅಕೌಂಟ್ ಇಟ್ಟವಳು ಸಿಕ್ಕವರನ್ನೆಲ್ಲ ಗಿರಿಗಿಟ್ಟೆ ಆಡಿಸಿದ್ಲು. ಕಮಲಾಕರ ಭಟ್ಟನಿಗೆ ಕಣ್ಣಲ್ಲಿ ಕಾಮದೂಟಕ್ಕೆ ಕೆರಳಿಸಿ ತಾಳಕ್ಕೆ ತಕ್ಕಂತೆ ಕುಣಿಸಿದ್ಲು. ಇದೇ ಚಿಣಿಮಿಣಿಯ ಕಾಮಪುರಾಣದ ಕರಾಳ ಇತಿಹಾಸ ಬಯಲಾಗಿದೆ. ಮದುವೆಗೂ ಮೊದಲೇ ಸುಚಿತ್ರ ಗರ್ಭಿಣಿಯಾಗಿದ್ಲು ಅನ್ನೋದು ಗೊತ್ತಾಗಿದೆ. ಕಿಲ್ಲರ್ ರಾಣಿಯ ಬಣ್ಣದ ಬದುಕಿನ ಒಂದೊಂದು ಕಥೆಗಳು ಹಾಲಿವುಡ್ ಸಿನಿಮಾವನ್ನು ಮೀರಿಸುವಂತಿವೆ. ಹದಿಹರಿಯದಲ್ಲೇ ದಾರಿ ತಪ್ಪಿದ್ದ ದುಂಡು ಮಲ್ಲಿಗೆ 17ನೇ ವರ್ಷಕ್ಕೆ ಮಹೇಶ್ನಿಂದ ಗರ್ಭಿಣಿಯಾಗಿದ್ಲಂತೆ. ಮಹೇಶ್ ಹಾಗೂ ಸುಚಿತ್ರಾಗೆ ಜಾತ್ರೆಯಲ್ಲಿ ಪರಿಚಯವಾಗಿತ್ತು. ಇದೇ ಪರಿಚಯ ಪ್ರೀತಿಯಾಗಿ ತಿರುಗಿತ್ತು. ಕೊನೆಗೆ 17ನೇ ವಯಸ್ಸಿಗೆ ಗರ್ಭಿಣಿಯಾಗಿ ಮಹೇಶ್ ಜೊತೆ ಓಡಿ ಹೋಗಿ ಮದುವೆಯಾಗಿದ್ಲಂತೆ. 2 ಮಕ್ಕಳಾಗ್ತಿದ್ದಂತೆ ಮಹೇಶ್ ಬೆಂಗಳೂರು ಸೇರಿದ್ದೇ ತಡ. ಸುಚಿತ್ರ ಅಡ್ನಾಡಿ ಆಟ ಶುರು ಮಾಡಿದ್ಲಂತೆ. ಕಟಿಂಗ್ ಶಿಕ್ಷೆ ಆಗದೆ ಅವ್ರಿಗೆ. ಅಯ್ಯೋ ದೇವ್ರೆ, ಕಟಿಂಗ್ ಶಿಕ್ಷೆ ಆಗದೆ ಅವ್ರಿಗೆ. ಇನ್ನೇನೈತಿ, ಬಾಗಿಲು ಬಡ್ಡ ಚಪ್ಪಲ್ ಬೂಟ್ ಕಾಲಿಗೆ ಒದಿತಾಳೆ. ನಾ ಬೆಳಗ ಕೋಟಿ ನಾನೇ ಕರ್ಕೊಬತ್ನಿ, ಬಾರೆ ನಾನೇ ಕರ್ಕೊಬತ್ನಿ ಬೆಳಿಗ್ಗೆ ಅಂದಿ. ಸಂಜೆ ಆದ್ರೂ ಒದ್ದು ಇಟ್ಲು. ಒಬ್ಬನ ಹತ್ರ ಚಾಕಿತ್ತು. ಆ ಸಣ್ಣವ್ನ ಹಿಡಿಯಕ್ ನನ್ ದೊಡ್ಡ ಮಗ ಬಂದ. ದೊಡ್ಡ ಮಗ ಕಡೆಗೆ ನಂಗೆ ಇತ್ಲಾಗ ಎಂತದೋ ಗೊತ್ತಿಲ್ಲ. ಕಡಿ ರೋಡ್ದಾಗ ನಾನ್ ದೊಡ್ಡ ಮಗ ರೋಡ ಹಿಂದಿ ಕೈ ಹಾಕಿ ಬಿದ್ದುಬಿಟ್ಟಾನೆ. ಸರ್, ಇದು ಕಟಿಂಗ್ ಸಿಕ್ಕಲ್ಲ, ಅಲ್ಲೇ ಶಿಕ್ಷೆ ಮಾಡ್ಬೋದು ಸರ್. ಕಟಿಂಗ್ ಸಿಕ್ಕಿ ಬಿಟ್ರೆ 4 ವರ್ಷ 5 ವರ್ಷ ತೋರ್ಸ ಬಿಡ್ತಾರೆ. ಅವ್ರು ಇಲ್ಲಿ ಬಿಡಕ್ಕೆ ಬಿಡ್ಬಾರ್ದು ಸರ್, ಅಲ್ಲೇ ಇರ್ಬೇಕು. ಹಂಗ ಒಟ್ಟು ಅವ್ರು ಎಷ್ಟು ಜನ ಸಿಕ್ಕಿರೋ ಒಟ್ಟು ಅವ್ರು ಯಾರನ್ನೂ ಬಿಡ್ಬಾರ್ದು ಸರ್. ಅವ್ರು ಬಿಟ್ಟರೆ ನಮ್ಮ ಮುಂದಿನ ನಮ್ಗೆ ದಾರಿ ಯಾರೂ ಇಲ್ಲ. ಇದು ಬಂದ್ರೆ ಅವ್ರು ಏನು ಮಾಡ್ತಾರೆ ಅದು ಹೇಳಕ್ ಬರ್ತಲ್ಲ. ನಾವು ಗದ್ದೆ ದೂರ ಬಳ್ಳಟ್ಟೆಗೆ ಹೋಗ್ಬೇಕು, ನಾವು 3 ಮೇಲೆ ಗದ್ದೆ ಹೋಗ್ಬೇಕು. ಎಲ್ಲಿ ಏನು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಲ್ಲಿ ರೊಕ್ಕ ಕೊಡ್ಬಾರ್ದು. ಶಿಕ್ಷೆ ಜಿಮ್ಮದಿ ಶಿಕ್ಷೆ ಆಗ್ಬೇಕು. ಸುಚಿತ್ರ ಕಳ್ಳಾಟ ಗೊತ್ತಾಗ್ತಿದ್ದಂತೆ ಮಹೇಶ್ ಕುಟುಂಬ ದೂರ ಇಟ್ಟಿತ್ತಂತೆ. ಆದ್ರೂ ಮನೆಗೆ ಬಂದು ಗಲಾಟೆ ಮಾಡಿ ತನ್ನ ಪಾಲಿನ ಆಸ್ತಿ ತಗೊಂಡು ಹೋಗಿದ್ಲು. ಈ ಮಧ್ಯೆ ಕಮಲಾಕರ ಭಟ್ಟನ ಸಂಘ ಬೆಳೆಸಿದ್ಲು. ಇದೇ ಸಂಬಂಧಕ್ಕಾಗಿ ವಸಂತ್ ನಾಯ್ಕನನ್ನ ಕೊಲೆ ಮಾಡಿಸಿದ್ದಾಳೆ. ಏಕಾಏಕಿ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬ ಕಣ್ಣೀರು ಹಾಕ್ತಿದೆ. ಕಮಲಾಕರ್ ಭಟ್ ಮತ್ತು ಸುಚಿತ್ರಾಳನ್ನ ಸುಮ್ಮನೆ ಬಿಡಬಾರ್ದು, ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸೀದಾ ಅಡ್ಗೆ ಮನೆ ಅವೆಲ್ಲ ಕೈ ತೊಳಿತಾ ಇದ್ರು ಊಟಕ್ಕಾಗಿ. ಸೀದಾ ಅಷ್ಟ್ರು ಅಡ್ಗೆ ಮನೆಗೆ ಶೂ ಹಾಕಿಂದು ಚಪ್ಪಲ್ ಹಾಕಿಂದು ಬಂದ್ಬಿಟ್ರು. ಬಂದಿದ್ದೆ ಒಬ್ಬೊಬ್ರಿಗೆ ಚಾಕು ಹಾಕುದು. ನನ್ ಗಂಡ ಅಮಾಯಕನ್ನ ತಮ್ಮ ಕರುಣೆ ತೋರಿಸುವಂತ ತನ್ನ ಹಾಕಿದವನಿಗೆ ಅವನ್ನ ಕೊಲೆ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗ್ ಬರ್ಬಾರ್ದು. ಮತ್ತೊಂದೆಡೆ ಸುಚಿತ್ರ ಹೆಸರು ಹೇಳೋದಕ್ಕೂ ಗ್ರಾಮಸ್ಥರು ಭಯ ಬೀಳುತ್ತಿದ್ದಾರೆ. ಕಮಲಾಕರ್ ಭಟ್ ಆಸ್ತಿ ಮುಟ್ಟುಗೋಲು ಹಾಕಿ ಸಂತ್ರಸ್ತ ಕುಟುಂಬಕ್ಕೆ ಕೊಡಬೇಕು, ಅವರಿಗೆ ನ್ಯಾಯ ಒದಗಿಸಬೇಕು ಅಂತಿದ್ದಾರೆ. ಒಂದು 15 ವರ್ಷದಿಂದ ಅವಳು ನೋಡ್ರಿ ಭಯ ಆಗತ್ತೆ ನಮ್ಗೆ. ಅಂದ್ರೆ ಅಷ್ಟು ಅವಳು ಆ ನಿಮಿನಿ ವರ್ತನೆ ಇತ್ತು ಅವಳಕೆಯ. ನಂತರ ಈಗ 3 ವರ್ಷ 2 ವರ್ಷದಿಂದ ಮತ್ತೆ ಹೆಚ್ಚಾಗ್ತದೆ. ಈ ಕಳ್ಳ ಸ್ವಾಮಿ ಏನ್ರಿ, ಕಳ್ಳ ಸ್ವಾಮಿಯಿಂದ ಮತ್ತು ಅವಳು ಬಲಪಟ್ಟು ಅವಳು ಅವ್ನ ದುಡ್ಡು ನೋಡಿ ಅವಳಿಗೆ ಕೋಟಿ 100,000 ಕೋಟಿ ಅವ್ರ ಐತಲ್ರಿ. ಆ ಬಲದ ಮೇಲೆ ಅವನ ಬಲ ಮೇಲೆ ಇವ್ಳು ಬಂತು. ಆದ್ರೆ ಆ ಸ್ವಾಮಿ ಒಂದು ಟಿವಿಗೆ ಬಂದು ದಿನ ಸದಸ್ಯ ಕೊಡ್ತಾನೆ.
ಅವ್ನು ಸುದರ್ಶನ ಕೊಡುವ ಈ ಕೊಲೆಗಾರ ಈ ಸುದರ್ಶನ ಕೊಡ್ತಾರೆ. ಅದಕ್ಕೆ ನೀವು ಟಿವಿಯವ್ರು ಬಾರಿ ಅವ್ರ ಬಗ್ಗೆ ತನಿಖೆ ಮಾಡ್ಬೇಕು. ಅವ್ನು ಮುಟ್ಕೊಳಕ್ಬೇಕು, ಅವ್ನ ದುಡ್ಡು ಎಷ್ಟೈತಿ, ಅವನ ಆಸ್ತಿ ಎಷ್ಟೈತಿ, ಅವ್ನು ಯಾರ್ಯಾರಿಗೆ ಸಿದ್ದಾಪುರಿಗೆ ಹೆಲ್ಪ್ ಮಾಡ್ತಾನೆ, ಅದನ್ನೆಲ್ಲ ನೀವು ಹಿಡಿದು ಅವನಿಗೆ ಈ ಸತ್ತ ವಸಂತಗೆ ನ್ಯಾಯ ಕೊಟ್ಟರೆ ಮಾತ್ರ ನಮ್ಮ ಊರವರಿಗೆ ಒಂದು ನ್ಯಾಯ ಸಿಕ್ಕಿಂಗತ್ತೆ, ವಸಂತಕ್ಕೂ ಸಿಕ್ಕಿಂಗತ್ತೆ. ಅದು ನೀವು ಅದ್ರ ಬಗ್ಗೆ ಹೋರಾಡ್ಬೇಕಂತ ನಾವು ಕೇಳ್ತೀವಿ. ಕಮಲಾಕರ್ ಭಟ್ಟನ ಮಠದ ರಹಸ್ಯ ಬಹಿರಂಗ. ಸುಚಿತ್ರಾಳ ಕಥೆ ಒಂದ್ ಕಡೆ ಆದ್ರೆ ಕಮಲಾಕರ್ ಭಟ್ಟನ ಚರಿತ್ರೆಯೂ ಒಂದೊಂದಾಗಿ ಬಯಲಾಗ್ತಿವೆ. ಆಂಟಿ ಹಿಂದೆ ಬಿದ್ದಿದ್ದ ಕಮಲಾಕರನ ಜ್ಯೋತಿಷ್ಯ ಬಿಸ್ನೆಸ್ ಡಲ್ ಆಗಿತ್ತಂತೆ. ಹೀಗಾಗಿ ಗೋಶಾಲೆ, ಮಠ ಮತ್ತು ದೇವಸ್ಥಾನ ಕಟ್ಟಲು ಖತರ್ನಾಕ್ ಪ್ಲಾನ್ ಮಾಡಿದ್ದ. ಶಿವಮೊಗ್ಗದ ಮುದುವಾಲದಲ್ಲಿ 4 ಕೋಟಿ ಕೊಟ್ಟು 10 ಎಕರೆ ಜಮೀನು ಖರೀದಿಸಿದ್ನಂತೆ. ಆದ್ರೆ ಕೆಲವೇ ತಿಂಗಳಲ್ಲಿ ಗೋಶಾಲೆ ಬಂದಾಗಿತ್ತು. ಸದ್ಯ 5ರಿಂದ 6 ಗೋವುಗಳು ಮಾತ್ರ ಉಳಿದುಕೊಂಡಿವೆ. ಹೀಗಾಗಿ ಮಠದ ಹೆಸರಲ್ಲಿ ಆಸ್ತಿ ಮಾಡುವುದಕ್ಕೆ ಮುಂದಾಗಿದ್ನಾ ಅನ್ನೋ ಪ್ರಶ್ನೆ ಮೂಡಿದೆ. ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ಕಮಲಾಕರ ಹಾಗೂ ಸುಚಿತ್ರಾಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಫೆಬ್ರವರಿ 21ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಸಿದ್ದಾಪುರ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ಟಾರೆ ಊರಿನವರ ಭವಿಷ್ಯ ಹೇಳುತ್ತಿದ್ದ ಕಮಲಾಕರ್ ಭಟ್ಟ ಸುಚಿತ್ರಾ ಆಂಟಿ ಹಿಂದೆ ಬಿದ್ದು ತನ್ನ ಭವಿಷ್ಯಕ್ಕೆ ಕೊಳ್ಳಿ ಇಟ್ಕೊಂಡಿದ್ದಾನೆ. ಇತ್ತ ರೀಲ್ಸ್ ರಾಣಿ ಒಂದೊಂದೇ ಅವತಾರ ಹೊರಬರ್ತಿದ್ದು ಮತ್ತಿನ್ಯಾವ ಕಹಾನಿ ರಿವೀಲ್ ಆಗುತ್ತೆ ಅನ್ನೋದೇ ಕುತೂಹಲ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಆಕೆ ಮುಸ್ಲಿಂ ಯುವಕನ ಪ್ರೇಮದ ಬಲೆಗೆ ಬಿದ್ದು ಹೆತ್ತವರಿಗೂ ಗೊತ್ತಾಗದಂತೆ ಮದುವೆ ಆಗಿದ್ಲು. ಯಾವಾಗ ಮದುವೆ ವಿಚಾರ ಎತ್ತಿದ್ರೋ ಲವರ್ ಜೊತೆ ಜೂಟಾಗಿದ್ದಾಳೆ. ಮಗಳಿಗಾಗಿ ಹೆತ್ತವರು ಕಣ್ಣೀರ ಕೋಡಿಯನ್ನೇ ಹರಿಸಿದ್ದಾರೆ. ಪ್ರೇಮಿಗಳ ವಿಷಯದಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಮಾತು ಎಷ್ಟು ಸತ್ಯವೋ, ಹೆತ್ತವರ ವಿಷಯದಲ್ಲಿ ಹೃದಯ ಕಲ್ಲಾಗತ್ತೆ ಅನ್ನೋದು ಅಷ್ಟೇ ಸತ್ಯ. ಪ್ರೇಮದ ಅಮಲು ನೆತ್ತಿಗೇರಿದವರಿಗೆ ಜಾತಿ ಧರ್ಮದ ಹಂಗಿರಲ್ಲ. ಅಪ್ಪ ಅಮ್ಮನ ನೋವು ಕಾಣಿಸಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದವರನ್ನು ಧಿಕ್ಕರಿಸಿ ದೂರವಾಗಿ ಬಿಡ್ತಾರೆ. ಮಂಗಳೂರಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಮುಸ್ಲಿಂ ಯುವಕನ ಜೊತೆ ವಿದ್ಯಾರ್ಥಿನಿ ಮದುವೆ. ಲವ್ ಜಿಹಾದ್ ಆರೋಪ, ಹೆತ್ತವರ ಗೋಳಾಟ. ಈಕೆ ಹೆಸರು ವೈಶಾಲಿ ಅಂತ. ಕಾತರಗೋಡಿನ ಮೀಪುಗುರಿ ನಿವಾಸಿ. ಲತಾ ಹಾಗೂ ವಿಶ್ವನಾಥ್ ದಂಪತಿಯ ಮಗಳು. ಮಂಗಳೂರಿನ ಸುರತ್ಕಲ್ನ ಕಾಲೇಜೊಂದರಲ್ಲಿ ಕ್ರಿಮಿನಾಲಜಿ ಮಾಡಿದ್ಲಂತೆ. ಕಾಲೇಜು ಮುಗಿಸಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಹೆತ್ತವರ ಆಸೆಯಂತೆ ಬದುಕು ಕಟ್ಕೊಂಡಿದ್ಲು. ಈ ಮಧ್ಯೆ ವೈಶಾಲಿ ಬಾಳಿಗೆ ಎಂಟ್ರಿ ಕೊಟ್ಟಿದ್ದೆ ಈ ಮೊಹಮ್ಮದ್ ಮಿದ್ಲಾಜ್. ಸೂರತ್ಕಲ್ನ ಜ್ಯುವೆಲರಿ ಶಾಪ್ನಲ್ಲಿ ಸೇಲ್ಸ್ಮನ್ ಆಗಿ ಮಿದ್ಲಾಜ್ ಕೆಲಸ ಮಾಡ್ತಿದ್ದಂತೆ. ಆದ್ರೆ ಇವರಿಬ್ಬರಿಗೆ ಅದ್ ಹೇಗೆ ಪರಿಚಯ ಆಯ್ತೋ ಗೊತ್ತಿಲ್ಲ. ಅದಾಗಲೇ ಪ್ರೀತಿಯಲ್ಲಿ ಬಿದ್ದವರು ಮದುವೆ ಆಗುವುದಕ್ಕೆ ನಿರ್ಧಾರ ಮಾಡಿದ್ರು. ಹೆತ್ತವರಿಗೆ ಗೊತ್ತಾಗದಂತೆ ಮದುವೆ ಆಗೋದಕ್ಕೆ ಮಿದ್ಲಾಜ್ ವೈಶಾಲಿ ಪ್ಲಾನ್ ಮಾಡಿದ್ರು. ಅದರಂತೆ ಕೇರಳದ ವಯನಾಡಿನಲ್ಲಿ ಜನವರಿ 31ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮದುವೆಯಾದ್ರೂ ಪಿಜಿಯಲ್ಲಿ ಇದ್ದು ಹೆತ್ತವರಿಗೆ ಗೊತ್ತಾಗದಂತೆ ಮೇಂಟೈನ್ ಮಾಡಿದ್ಲು. ಈ ಮಧ್ಯೆ ವೈಶಾಲಿಗೆ ಮದುವೆ ಮಾಡುವುದಕ್ಕೆ ಮನೆಯಲ್ಲಿ ಮಾತುಕತೆ ನಡೆಸಿದ್ರಂತೆ. ಈ ವಿಚಾರ ಗೊತ್ತಾಗಿದ್ದೇ ತಡ ಮಿದ್ಲಾಜ್ ಜೊತೆ ವೈಶಾಲಿ ಎಸ್ಕೇಪ್ ಆಗಿದ್ದಾಳೆ. ಈ ವೇಳೆ ವೈಶಾಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಸರ್ಟಿಫಿಕೇಟ್ ಸಿಕ್ಕಿದ್ದು ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿತ್ತು. ವೈಶಾಲಿಗಾಗಿ ಹೆತ್ತವರು ನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಆಕೆಗಾಗಿ ವಯನಾಡುವರೆಗೂ ಹೋದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಸ್ಟೇಷನ್ನಲ್ಲಿ ಮನೆಗೆ ಬಾ ಅಂತ ಗೋಗರೆದ್ರು. ವೈಶಾಲಿ ಮಾತ್ರ ಬರ್ಲಿಲ್ವಂತೆ. ನನ್ನ ಮಗಳು ಅಂಥವಳಲ್ಲ, ಇದರ ಹಿಂದೆ ಮುಸ್ಲಿಂ ಸಂಘಟನೆಗಳ ಷಡ್ಯಂತ್ರ ಆಗಿದೆ ಅನ್ನೋದು ವೈಶಾಲಿ ಪೋಷಕರ ಆರೋಪ. ಎಂತ ಹೇಳೋದು, ನಾವು ನ್ಯಾಯ ಬೇಕು ಅಷ್ಟೇ ಹೇಳೋದು. ಎಲ್ಲ ನಮ್ಮನೊಟ್ಟಿಗೆ ಬರ್ತಾರಂತ ಹೇಳಿ 2ನೇ ಸಂಬಂಧ 5 ನಿಮಿಷದಲ್ಲಿ ಚೇಂಜ್ ಆಯಿತು. ನಾನು ಬರೋದಿಲ್ಲ ಹೇಳಿ ಅಮ್ಮನೊಟ್ಟಿಗೆ ಅಮ್ಮ ಅಪ್ಪ ಒಟ್ಟಿಗೆ ಬರ್ತಾಳೆ, ಲೆಟ್ರ್ ಬರ್ತಾಳೆ ಅವಳು. ನಮ್ಮ ಮನೆಗೆ ಹೊರಗೆ ಹಾಕಿ ಮತ್ತೆ ಅವರನ್ನು ತರಿಸಿ ಅವರ ಮೇಲೆ ಅವ್ರನ್ನ ಇಟ್ಟು ಅವನೊಟ್ಟಿಗೆ ಓದ್ತೀನಿ ಅಂತೇಳಿ ಬರ್ಸಿದೆವು. ನಮ್ಮವನಿಗೆ ಬಾ ಮಗಲ್ಲ ಎಂತ ಕರೀತಿದ್ದೆ, ತಿರುಗಿ ಬಾ ನಮ್ಮವನಿಗೆ. ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳು ಬೇಕು. ಅವರಲ್ಲಿ ಕೂಡ ಹಾಗೆ ಹೇಳು, ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳನ್ನು ತಿರುಗಿ ತಂದು ಕೊಡಬೇಕು ಅಂತ. ಮಾದಕ ವ್ಯಸನಕ್ಕೊಳಗಾದ ಹುಡುಗಿರೇ ಟಾರ್ಗೆಟ್. ಲವ್ ಜಿಹಾದ್ ಆರೋಪ ಮಾಡ್ತಿರೋ ಹಿಂದೂ ಸಂಘಟನೆಗಳು ಸ್ಫೋಟಕ ಆರೋಪವೊಂದನ್ನ ಮಾಡಿವೆ. ಮಂಗಳೂರಲ್ಲಿ ಮಾದಕ ವಸ್ತುಗಳ ದಂಧೆ ಹೆಚ್ಚಾಗ್ತಿದ್ಯಂತೆ. ಇದರಿಂದಾಗಿ ಹಿಂದೂ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ. ವ್ಯಸನಕ್ಕೊಳಗಾದ ಯುವತಿಯರನ್ನ ಮುಸ್ಲಿಂ ಯುವಕರು ಟಾರ್ಗೆಟ್ ಮಾಡ್ತಿದ್ದು ಲವ್ ಜಿಹಾದ್ ಮಾಡ್ತಿದ್ದಾರಂತೆ. ವೈಶಾಲಿ ಕೇಸ್ನಲ್ಲೂ ಇದೇ ಆಗಿದೆ ಅನ್ನೋದು ಹಿಂದೂ ಸಂಘಟನೆಗಳ ಆರೋಪ.
ಒಬ್ರು ವೈದ್ಯಕೀಯ ಕಲ್ತಾ ಇರ್ತಕ್ಕಂಥ ನಮ್ಮ ಹಿಂದೂ ಸಹೋದರಿಯನ್ನ ಲವ್ ಜಹಾದಿನ ಬೆಲೆಗೆ ಬಿಡಿಸಿ ಇವತ್ತು ಭೂಗತ ಲೋಕಕ್ಕೆ ಮತ್ತು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಭಯೋತ್ಪಾದನಾ ಜಾಲಕ್ಕೆ ತಳ್ಳಿರ್ತಕ್ಕಂಥ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತ ದಿನಗಳನ್ನ ಇವತ್ತು ಕರಾವಳಿ ನೋಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಟ್ಟಾರೆ ಪ್ರೀತಿ ಪ್ರೇಮ ಅಂತ ಮನೆ ಬಿಟ್ಟು ಮಗಳಿಗಾಗಿ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪೋಷಕರ ಕಣ್ಣೀರಿಗೆ ಕರಗಿ ವಾಪಸ್ ಬರ್ತಾಳ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆತ 10 ಕನಸು ಕಟ್ಕೊಂಡು ಮದುವೆ ಮಾಡ್ಕೊಂಡಿದ್ದ. ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದು ಖುಷಿಯಲ್ಲಿ ತೇಲಾಡ್ತಾ ಇದ್ದ. ಆದರೆ ತಾಳಿ ಕಟ್ಟಿದ 3 ದಿನಕ್ಕೆ ಮದುಮಗಳ ಕಳ್ಳಾಟಕ್ಕೆ ಕಂಗಾಲಾಗಿದ್ದಾನೆ. ಈ ಕಾಲದ ವಯಸ್ಸಿಗೆ ಬಂದ ಹುಡುಗರ ಗೋಳು ಕೇಳೋದೇ ಬೇಡ. ವಯಸ್ಸು 30 ದಾಟಿದ್ರೂ ಮದುವೆ ಆಗ್ತಿಲ್ಲ. ಎಷ್ಟೇ ಹುಡುಕಾಡಿದ್ರೂ ಒಂದು ಕನ್ಯೆ ಸಿಗ್ತಾ ಇಲ್ಲ. ಹರಕೆ ಹೊತ್ರೂ ದೇವರು ಕರುಣೆ ತೋರ್ತಾ ಇಲ್ಲ. ಹೆಂಗಾದ್ರೂ ಇರ್ಲಿ, ಹುಡುಗಿ ಸಿಕ್ಕರೆ ಸಾಕಪ್ಪ ಅಂತಿದ್ದಾರೆ. ಇಂಥ ಪರಿಸ್ಥಿತಿಯನ್ನೇ ಕೆಲ ಐನಾತಿಗಳು ಬಂಡವಾಳ ಮಾಡ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಇದೇ ರೀತಿಯಾಗಿದೆ. ಮದುವೆ ಹೆಸರಲ್ಲಿ ಯುವಕನ ಬಾಳಲ್ಲಿ ಕಿಲಾಡಿಯೊಬ್ಬಳು ಚೆಲ್ಲಾಟ ಆಡಿದ್ದಾಳೆ. ಮಕ್ಕಳಿದ್ರೂ ಯುವಕನ ಜೊತೆ ಆಂಟಿ ಮ್ಯಾರೇಜ್. ಮದುವೆಯಾದ 3 ದಿನಕ್ಕೆ ಕಳ್ಳಾಟ ಬಯಲು. ನನಗೆ ಮೋಸ ಮಾಡ್ಬಿಟ್ಲು ಸರ್, ಲಕ್ಷ ಲಕ್ಷ ದುಡ್ಡು ತಗೊಂಡು ನಾಮ ಹಾಕ್ಬಿಟ್ಲು ಅಂತ ಗೋಳಾಡ್ತಾ ಇರೋ ಈತನ ಹೆಸರು ರವಿಚಂದ್ರ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ತುಮ್ಮಿನಕಟ್ಟೆ ಗ್ರಾಮದವನು. ಮದುವೆ ಆಗ್ಬೇಕು, ಕಟ್ಕೊಂಡವಳನ್ನ ರಾಣಿ ತರ ನೋಡ್ಕೋಬೇಕು ಅಂತ ಕನಸು ಕಟ್ಕೊಂಡಿದ್ದ. ಆದ್ರೆ ಹುಡುಗಿ ಮಾತ್ರ ಸಿಕ್ಕಿರ್ಲಿಲ್ಲ. ಕೊನೆಗೆ ವಧುದಕ್ಷಿಣೆ ಕೊಟ್ಟು ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಈ ವೇಳೆ ಎಂಟ್ರಿ ಕೊಟ್ಟಿದ್ದೆ ಈ ರೇಖಾ ಆಂಟಿ. ಮಳ್ಳಿ ತರ ಪೋಸ್ ಕೊಟ್ಟು ನಿಂತಿದ್ದಾಳಲ್ಲ, ಇವಳೇ ರೇಖಾ ಆಂಟಿ. ಮದುವೆಯಾಗಿ 2 ಮಕ್ಕಳಿದ್ದಾರಂತೆ. ಮದುವೆ ಹುಚ್ಚೋ ಅಥವಾ ದುಡ್ಡು ಮಾಡೋ ಹುಚ್ಚೋ ಗೊತ್ತಿಲ್ಲ. ಕನ್ಯೆ ಹುಡುಕ್ತಾ ಇದ್ದ ರವಿಚಂದ್ರಗೆ ಬ್ರೋಕರ್ ಮೂಲಕ ಗಾಳ ಹಾಕಿದ್ಲಂತೆ. ಶಾರದಮ್ಮ ಅನ್ನೋರ ಮೂಲಕ ಮದುವೆ ಆಗೋದಕ್ಕೂ ನಿರ್ಧಾರ ಮಾಡಿದ್ಲು. ಅಲ್ದೆ 2.5 ಲಕ್ಷ ವಧುದಕ್ಷಿಣೆಯನ್ನ ಕೇಳಿದ್ಲಂತೆ. ಈಕೆ ಮಾತಿಗೆ ಒಪ್ಪಿದ ರವಿಚಂದ್ರ ವಧುದಕ್ಷಿಣೆ ಕೊಟ್ಟಿದ್ದ. ಕಳೆದ ವಾರ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನದಲ್ಲಿ ಸರಳವಾಗಿ ಮದ್ವೆನೂ ಮಾಡ್ಕೊಂಡಿದ್ದ. ಆದ್ರೆ ತಾಳಿ ಕಟ್ಟಿದ 3 ದಿನಕ್ಕೆ ಆಂಟಿ ಅಸಲಿಯಾಟಕ್ಕೆ ಇಡೀ ಕುಟುಂಬವೇ ಕಂಗಾಲಾಗಿದೆ. ಮದುವೆಯಾದ 3 ದಿನಕ್ಕೆ ರೇಖಾಳಿಗೆ ಆಕೆ ಮಕ್ಕಳು ಕಾಲ್ ಮಾಡಿದ್ರಂತೆ. ಈ ವೇಳೆ ರವಿಚಂದ್ರನ ಮನೆಯವರು ಕಾಲ್ ರಿಸೀವ್ ಮಾಡಿದ್ದಾರೆ. ಆಗ ಮಕ್ಕಳು ಸತ್ಯ ಹೇಳಿದ್ದು ರೇಖಾಳ ಬಂಡವಾಳ ಗೊತ್ತಾಗಿದೆ. ಯಾವಾಗ ಮನೆಯವರಿಗೆ ವಿಷಯ ಗೊತ್ತಾಯ್ತೋ ರೇಖಾ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದಾಳೆ. ಕೂಡಲೇ ಆಕೆಯನ್ನ ಹಲಗೇರಿ ಠಾಣೆಗೆ ಒಪ್ಪಿಸಿ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಮದುವೆ ಆಗಿ ಒಂದು 3 ದಿವಸಕ್ಕೆ ಒಂದು ಫೋನ್ ಬಂತು ಸರ್. ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ. ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸೆಟ್ ಸರ್. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಬಂದ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತ ಕೇಳ್ಕೊಳ್ಳಿ, ಯಾರಮ್ಮ ಅಂದ್ಕೊಳ್ಳಿ, ನಾ ರೇಖಮ್ಮ ಇಲ್ಲ ಅಂತಂದರು. ನಮ್ಮ ಅಕ್ಕಗೆ ಸ್ವಲ್ಪ ರೇಖಮ್ಮ ಅಂದ್ಕೂಡ ಅನುಮಾನ ಬಂತು. ಯಾರಮ್ಮ ರೇಖಮ್ಮ ಅಂದ್ರೆ, ರೇಖಮ್ಮ ಅಂದ್ರೆ ನಮ್ಮಮ್ಮ ಅಂತಂತ ಆ ಸಣ್ಣ ಹುಡುಗಿ. ನನಗೆ ಮದುವೆ ಆಗೈತಿ ಅಂತ ಸ್ಟೇಷನ್ನಾಗ ಇವಾಗ ಹೇಳಿ ಸರ್, ಬೆಳಗ್ಗೆ ಹೇಳಿದ್ಲು. ಅದು ಪೊಲೀಸ್ ಸರ್ ಕೇಳಿದಾಗ ನನಗೆ ಮದುವೆ ಆಗೈತಿ ಅಂತ ಅವಾಗ ಹೇಳಿದ್ಲು. ಅವು ಫಸ್ಟ್ನೇ ಗಂಡ ಐದಾನಂತ ಬಿಟ್ಟೋಗ್ಯಾನಂತ. ಈ ಬಗ್ಗೆ ರೇಖಾ ಹೇಳೋದೇ ಬೇರೆ. ನಾನು ಮದುವೆ ಆದ್ರೂ ಗಂಡನ ಜೊತೆ ಇರ್ಲಿಲ್ಲ. ನನಗೆ ಹಣದ ವಿಚಾರ ಗೊತ್ತಿಲ್ಲ. ಈ ಮದ್ವೆನೂ ಬೇಕಾಗಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತಿದ್ದಾಳೆ. ನಮಗೇನು ಮದ್ವೆ ಮಾಡ್ಕೊಂಡಿದೀವಿ ನಿಜ. ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಸಿ ಮಾಡಿದ್ದಾರೆ. ಅವ್ರಿಗೆಲ್ಲದಕ್ಕೂ ಒಪ್ಕೊಂಡು ಅವ್ರು ಮದ್ವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ. ಹುಡುಗಿ ಇಲ್ಲ ನನಗೆ, ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ ಅಷ್ಟೇ. ಬ್ರೋಕರ್ ಉಂಟು, ಅವ್ರುಂಟು. ನಮ್ಗೆ ನನಗ್ ಮಕ್ಳಿಲ್ಲ. ನಮ್ಮ ಅಕ್ಕನ ಮಗಳು ಸಾಕೊಂಡಿದೀನಿ. ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದ್ ಮಾಡಿರೋದು. ಅವ್ರೆಲ್ಲ ಒಪ್ಕೊಂಡೆ ಮದ್ವೆ ಮಾಡ್ಕೊಂಡು ಬಂದಿರೋದು ನಮ್ಮನ್ನ. ರೇಖಾ ಆಂಟಿ ಬಳಿ 2 ವೋಟರ್ ಐಡಿಗಳಿದ್ದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಈಕೆ ಹಿಂದೆ ಜಾಲವೇ ಇದ್ಯಾ ಅನ್ನೋದನ್ನ ಕೆದಕ್ತಿದ್ದಾರೆ. ಒಟ್ಟಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯಾಗಿದ್ದ ಯುವಕ ಗೋಳಾಡುವಂತಾಗಿದೆ. ಇನ್ನು ಮುಂದೆಯಾದ್ರೂ ಮದುವೆಯಾಗೋ ಹುಡುಗರು ಹುಷಾರಾಗಿರ್ಬೇಕಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ. ಗದಗದ ಲಕ್ಕುಂಡಿಯಲ್ಲಿ ಸರ್ಪಗಳ ವಿಸ್ಮಯ ತೆರೆದುಕೊಳ್ತಾ ಇವೆ. ಈಶ್ವರ ದೇಗುಲದ ಬಳಿಯೇ ಬೃಹತ್ ಹಾವು ಪ್ರತ್ಯಕ್ಷವಾಗಿದ್ದು ನಿಧಿಯನ್ನ ಸರ್ಪ ಕಾಯ್ತಿದೆ ಎನ್ನುವಂಥ ಚರ್ಚೆ ಶುರುವಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಹಾವು ಪ್ರತ್ಯಕ್ಷ. ದೇಗುಲದಲ್ಲಿನ ನಿಧಿಗಾಗಿ ಸರ್ಪಗಾವಲು. ಐತಿಹಾಸಿಕ ಲಕ್ಕುಂಡಿ ಒಡಲಲ್ಲಿ ವಿಸ್ಮಯಗಳ ಆಗರವೇ ಅಡಗಿದೆ. ದಿನೇ ದಿನೇ ಅಚ್ಚರಿಗಳ ತವರಾಗಿ ಮಾರ್ಪಾಡಾಗ್ತಿದೆ.
ಅದರಲ್ಲೂ ಲಕ್ಕುಂಡಿಗೂ ನಾಗಕುಲಕ್ಕೂ ಬಿಡಿಸಲಾಗದ ನಂಟಿದೆ ಅಂತ ಕಾಣ್ತಿದೆ. ವಿಸ್ಮಯದ ಊರಲ್ಲಿ ದಿನಕ್ಕೊಂದರಂತೆ ನಾಗರಹಸ್ಯ ಹೊರಬರ್ತಿವೆ. ಉತ್ಖನನ ನಡೆಯುತ್ತಿದ್ದ ಜಾಗದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಯಿತು. ಆಮೇಲೆ 7 ಹೆಡೆ ನಾಗರ ಮೂರ್ತಿ ಗೋಚರಿಸಿದ್ದೂ ಆಯ್ತು. ಈಗ ಮತ್ತೊಮ್ಮೆ ನಾಗಸರ್ಪದ ನೆರಳು ಬಿದ್ದಿವೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲದೆ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ದೇವಸ್ಥಾನ ಹಾಗೂ 5 ಬಾವಿಗಳ ಅಭಿವೃದ್ಧಿ ಮಾಡಲಾಗ್ತಿದೆ. ಹೀಗಾಗಿ ಈಶ್ವರ ದೇಗುಲ ಹಾಗೂ ಅರ್ಧನಾರೀಶ್ವರ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಈ ವೇಳೆ ದೇವಸ್ಥಾನದ ಬಳಿ ಬೃಹತ್ ಹಾವೊಂದು ಪತ್ತೆಯಾಗಿದೆ. ಗೋಡೆಯೊಳಗೆ ಪದೇ ಪದೇ ಹೋಗಿ ಬಂದು ಮಾಡ್ತಿದ್ಯಂತೆ. ಹೀಗಾಗಿ ದೇಗುಲದ ಬಳಿ ನಿಧಿಯನ್ನ ಸರ್ಪ ಕಾಯ್ತಿದೆ ಅನ್ನೋ ಗುಸುಗುಸು ಶುರುವಾಗಿದೆ. ಹಾವು ಪ್ರತ್ಯಕ್ಷವಾದ ಸ್ಥಳದಲ್ಲಿ ಚೌಕಿ ಮಠ ಅನ್ನೋ ಕುಟುಂಬ ವಾಸವಾಗಿದೆ. ಈಗಾಗಲೇ ಈ ಜಾಗವನ್ನ ಸರಕಾರಕ್ಕೆ ಕೊಟ್ಟಿದ್ದಾರಂತೆ. ನಿಧಿಯನ್ನಾದ್ರೂ ತೆಗೆದುಕೊಂಡು ಹೋಗ್ಲಿ, ಏನಾದ್ರೂ ಮಾಡ್ಲಿ, ನಮಗೇನೂ ಬೇಡ ಅಂತಿದ್ದಾರೆ ಕುಟುಂಬಸ್ಥರು. ಇದನ್ನ ಸ್ವಚ್ಛ ಮಾಡಕತ್ತಿರ್ತದೆ. ಆ ಹೊತ್ತಿನಾಗ ಅದ್ರಾಗ ಹಾವು ಗುಜ್ಞಾಗ ಹೋಗ್ತು, ಮಖ ಆಟ ತೋರಿಸ್ತು, ಒಳಗ ಹೋಗಕತ್ತಿತ್ತು. ನಾಗರಾವ್ರಿ ಕೊಡಕಂಕರ ಅವ್ರಿಗೆ ಕೊಡಕಂಕರ ಸಜ್ಜಾಗ್ಬಿಟ್ಟಿವಿ ನಾವು. ಅವ್ರ ಗೌರ್ಮೆಂಟ್ನಾಗ ನಮಗೆ ಏನು ಪರಿಹಾರ ಕೊಟ್ಟರೆ ಆ ನಿಧಿಯಾರ ಎಬ್ಕೊಂಡು ಹೋಗ್ಲಿ, ಏನು ಬೇಕಾದಿದ್ರು ಎಬ್ಕೊಂಡು ಹೋಗ್ಲಿ ಅಂತಂದು ಅವ್ರಿಗೆ ಕೊಟ್ಬಿಟ್ಟಿವಿ. ಒಟ್ನಲ್ಲಿ ಐತಿಹಾಸಿಕ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ವಿಸ್ಮಯ ತೆರೆದುಕೊಳ್ತಿದ್ದು ಮತ್ಯಾವ ರಹಸ್ಯ ಹೊರಬರುತ್ತೆ ಅನ್ನೋದೇ ಎಲ್ಲರ ಕುತೂಹಲ. ಸಂತೋಷ್, ನ್ಯೂಸ್ 18 ಗದಗ. ದಶಕಗಳೇ ಕಳೆದ್ರೂ ಈ ಗ್ರಾಮಕ್ಕೆ ರಸ್ತೆ ಭಾಗ್ಯ ಸಿಕ್ಕಿಲ್ಲ. ಹದಗೆಟ್ಟ ರಸ್ತೆಯಲ್ಲೇ ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಇಲ್ಲದ ಊರಿಗೆ ಹೆಣ್ಣು ಕೊಡೋಕು ಕೂಡ ಹಿಂದೇಟು ಹಾಕ್ತಿದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಆದರೂ ಕೂಡ ಈ ಗ್ರಾಮಕ್ಕೆ ರಸ್ತೆ ಇಲ್ಲ. ರಸ್ತೆ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ ಚಿಕ್ಕ ಬಿಕ್ಕೋಡಿನ ಗ್ರಾಮಸ್ಥರು. ನಡೆಯೋಕ್ಕೂ ಆಗಲ್ಲ ರಸ್ತೆಯಲ್ಲಿ, ಬೈಕಲ್ಲಿ ಹೋಗೋದಿರಲಿ. ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿನೇ ಇರೋಲ್ಲ. ಯಾರ್ಯಾರು ಏನು ಕೊಡ್ತೀವಿ ಅಂತ ಬಂದರೆ ರೋಡ್ ನೋಡ್ಬಿಟ್ಟೆ ಮತ್ತೆ ಅವ್ರು ನಮಗೆ ಫೋನೇ ಮಾಡೋದಿಲ್ಲ. ದಶಕಗಳೇ ಕಳೆದ್ರೂ ಗ್ರಾಮಕ್ಕಿಲ್ಲ ರಸ್ತೆ ಭಾಗ್ಯ. ರಸ್ತೆ ಇಲ್ಲದ ಊರಿಗೆ ಕೊಡುತ್ತಿಲ್ವಂತೆ ಹೆಣ್ಣು. ಈ ಗ್ರಾಮದ ರಸ್ತೆಯನ್ನೊಮ್ಮೆ ನೋಡಿ. ಮಳೆಗಾಲದಲ್ಲಿ ಓಡಾಡೋದಿರ್ಲಿ, ಹೆಜ್ಜೆ ಇಡೋದಕ್ಕೂ ಆಗೋದಿಲ್ಲ. ಇದು ಹಾಸನ ಜಿಲ್ಲೆ ಬೇಲೂರಿನ ಚಿಕ್ಕ ಬಿಕ್ಕೋಡು ಗ್ರಾಮದ ರಸ್ತೆ. ಮಳೆಗಾಲದಲ್ಲಿ ಕೆಸರು ಗದ್ದೆಯಂತಾದ್ರೆ ಬೇಸಿಗೆಯಲ್ಲಿ ಧೂಳಲ್ಲೇ ತುಂಬಿ ಹೋಗುತ್ತೆ. ಇದರಿಂದ ಗ್ರಾಮಸ್ಥರು ಅನುಭವಿಸುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದ್ರೂ ಚಿಕ್ಕ ಬಿಕ್ಕೋಡು ಜನರ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ರಸ್ತೆ ಇಲ್ಲದೆ ಪರದಾಟ ನಡೆಸ್ತಿದ್ರು ಕೇಳೋರೆ ಇಲ್ಲದಂತಾಗಿದೆ. ಮಳೆಗಾಲದಲ್ಲಿ ಕೆಸರಾದ ರಸ್ತೆಯಲ್ಲಿ ನಡೆಯೋದಕ್ಕಾಗೋದಿಲ್ಲ, ಊರಿಂದ ಆಚೆ ಹೋಗೋದಕ್ಕೂ ಆಗಲ್ಲ. ಇದು ಮಲೆನಾಡ ಗ್ರಾಮವಾದ್ದರಿಂದ ಸುತ್ತಮುತ್ತ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಈ ಅಧ್ವಾನದ ರಸ್ತೆಯಲ್ಲಿ ಓಡಾಡುವಾಗ ಕಾಡಾನೆಗಳ ಭಯವೂ ಶುರುವಾಗಿದ್ಯಂತೆ. ಅವ್ರಿಗೆ ನಾವು ಭಿಕ್ಷೆ ಬೇಡಿ ಸಾಕಾಗೋಯ್ತೆ. ಎಲೆಕ್ಷನ್ ಟೈಮಲ್ಲಿ ಅವ್ರು ಬರ್ತಾರೆ ನಮ್ಮ ಹತ್ರ, ಓಟ್ ಹಾಕಿ ಅಂತ ಭಿಕ್ಷೆ ಬೇಡ್ಕೊಂಡು. ಈಗ ವರ್ಷ ಇಡೀ 5 ವರ್ಷ ನಾವು ಅವ್ರ ಹತ್ರ ಭಿಕ್ಷೆ ಬಿಡಬೇಕು, ಆ ತರ ಮಾಡಾಕ್ಯಾರೆ. ಅದರಿಂದ ಒಂಚೂರು ನಮಗೆ ರಸ್ತೆ ಒಂದು ಕರೆಕ್ಟ್ ಆಗಾದ್ರೆ ಭಾರಿ ಹೆಲ್ಪ್ ಆಗುತ್ತೆ. ಆನೆ ಗಲಾಟೆಯಿಂದಾನು ಭಾರಿ ತೊಂದರೆ ಆಗಿದೆ. ಬೆಳಗ್ಗೆ ಸ್ಕೂಲಿಗೆ ಮಕ್ಳನ್ನೆಲ್ಲ ಬಿಡಕ್ ಹೋದಾಗ ಭಾರಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಚಿಕ್ಕ ಬಿಕ್ಕೋಡು ಗ್ರಾಮದಲ್ಲಿ 100ಕ್ಕೂ ಅಧಿಕ ಮನೆಗಳಿವೆ. ಕಳೆದ 50 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದಾರೆ. ಭರವಸೆ ನೀಡುವ ರಾಜಕಾರಣಿಗಳು ಇಲ್ಲಿಯವರೆಗೂ ಕೆಲಸ ಮಾತ್ರ ಮಾಡಿಲ್ವಂತೆ. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅಲ್ಲದೆ ಗ್ರಾಮದ ರಸ್ತೆ ನೋಡಿ ಯುವಕ ಯುವತಿಯರಿಗೆ ಮದುವೆ ಮಾಡ್ಕೊಡೋಕೆ ಬೇರೆ ಊರಿನ ಜನರು ಹಿಂದೇಟು ಹಾಕ್ತಿದ್ದಾರಂತೆ. ಹೀಗಾಗಿ ಸಮಸ್ಯೆ ಬಗೆಹರಿಸದಿದ್ರೆ ಮುಂದಿನ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಕುಡಿಯೋ ನೀರಿಗಿಂತ ಮೊದಲ ರಸ್ತೆ ಚೆನ್ನಾಗಿದ್ರೆ ಎಲ್ಲವರಿಗೆ ಹೋಗ್ಬರಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ರಾತ್ರಿ ತಾನೇ ಬರ್ಬೇಕಾದ್ರೆ 7:30 ಆನೇಲಿ ಕಿರಿತ್ತು, ಅತ್ಲಾಗ ಹೋಗೋಗಿಲ್ಲ, ಇತ್ಲಾಗ ಹೋಗೋಗಿಲ್ಲ, ಅಂತ ಪರಿಸ್ಥಿತಿ ಆಗೋಗ್ಬಿಡ್ತು. ಒಟ್ನಲ್ಲಿ ರಸ್ತೆಗಾಗಿ ಗ್ರಾಮಸ್ಥರು ಪರದಾಡ್ತಿದ್ದು ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಕೃಷ್ಣ ಇಬ್ಬೇಡು, ನ್ಯೂಸ್ 18 ಹಾಸನ. ಎಸ್ಎಸ್ಎಲ್ಸಿ ಪಿಯುಸಿ ಫಲಿತಾಂಶ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿದೆ. ಪರೀಕ್ಷೆ ವೇಳೆ ಮೊಬೈಲ್ ಬಂದ್ ಮಾಡುವಂತೆ ಅಭಿಯಾನ ಶುರು ಮಾಡಿದೆ. ಊರೂರಲ್ಲೂ ಡಂಗೂರ ಸಾರ್ತಾ ಇದ್ದು ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ.
ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ವೇಳೆ ಮೊಬೈಲ್ ಬಂದ್. ಊರೂರಲ್ಲೂ ಡಂಗೂರ, ಪೋಷಕರ ಬೆಂಬಲ. ಇದು ಡಿಜಿಟಲ್ ಯುಗ. ಮೊಬೈಲ್ ಇಲ್ಲ ಅಂದ್ರೆ ಬದುಕೇ ಇಲ್ಲ ಅನ್ನೋ ಹಾಗಾಗಿದೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮೊಬೈಲ್ನದ್ದೇ ಹಾವಳಿ. ಈಗಿನ ಮಕ್ಕಳು ಊಟ ಬಿಟ್ಟರು ಮೊಬೈಲ್ ಬಿಡಲ್ಲ ಅಂತಾರೆ. ಓದಿನತ್ತ ಗಮನ ಹರಿಸದೆ ರೀಲ್ಸ್, ಗೇಮ್ ಅಂತ ಕಾಲ ಕಳೀತಿದ್ದಾರೆ. ಇದು ಭವಿಷ್ಯದ ಮೇಲೂ ಪರಿಣಾಮ ಬೀರುತ್ತಿದೆ. ಅದರಲ್ಲೂ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಿದೆ. ಇದು ಪೋಷಕರ ಆತಂಕಕ್ಕೂ ಕಾರಣವಾಗ್ತಿದೆ. ಹೀಗಾಗಿ ಮೊಬೈಲ್ ಗೀಳು ಬಿಡಿಸೋದಕ್ಕೆ ಶಿಕ್ಷಣ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಪರೀಕ್ಷೆ ಸಮಯದಲ್ಲಿ ಮೊಬೈಲ್ ಬ್ಯಾನ್ ಅಭಿಯಾನ ಶುರು ಮಾಡಿದೆ. ಹಾವೇರಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಓದುವ ಮಕ್ಕಳಿಗಾಗಿ ಡಿಜಿಟಲ್ ಲಾಕ್ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಹಳ್ಳಿಗಳಲ್ಲಿ ಡಂಗೂರ ಸಾರಿ ಜಾಗೃತಿ ಮೂಡಿಸ್ತಾ ಇದೆ. ಹಾವೇರಿ ಜಿಲ್ಲೆ ಕಬ್ಬೂರ್ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳ ಓದಿಗಾಗಿ ಹೆತ್ತವರು ಮೊಬೈಲ್ ತ್ಯಾಗ ಮಾಡಿದ್ದಾರೆ. ಸಂಜೆ 7ರಿಂದ 9 ಗಂಟೆವರೆಗೆ ಮೊಬೈಲ್ ಬಂದ್ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ರೀ. ಮತ್ತು ಓದೋ ಮಕ್ಕಳಿಗೆ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಇದನ್ನೊಂದು. ಇಲ್ರಿ, ನಾವು ಅದ್ರ ಬಂದ್ ಮಾಡಿಬಿಟ್ಟವ್ರಿ. ಮನ್ಯಾಗ ಹುಡುಗರು ಇದ್ರೆ ಈಗ ಭಾಳ ದಿನ ಆತ್ರಿ. ಅವ್ರಿಗಿನ್ನ ಮುಂಚೆ ನಾವು 3 ಸಂಜೆ ಬಂದ ಮಾಡಿರ್ತೇವ್ರಿ. ಮತ್ತು ಈಗಂತೂ ಇದನ್ನು ಹೇಳಿಂದ ಅಂತ ನಾವು ಹಚ್ಚೋದೇ ಇಲ್ರಿ. ಈಗ ನಮ್ಮ ಮನ್ಯಾಗ ಸ್ವಸ್ಥರು ನೋಡಂಗೆ ಇಲ್ರಿ. ನಾವು ಒಟ್ಟು ನೋಡ್ತಿದ್ವಿ ರೀ. ನಾವು ಈಗ ನೋಡೋದ ಬಿಟ್ಬಿಟ್ಟವ್ರಿ. ಅದನ್ನು ಬೇಜಾರನ ಆಗೈತೆ ರೀ ನೋಡೋಕೆ. ಈಗ ಸೀರಿಯಲ್ ನೋಡ್ತಿದ್ವಿ, ಈಗ ಬಿಟ್ಬಿಟ್ಟವ್ರಿ ನಾವು. ಗದಗದಲ್ಲೂ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮೊಬೈಲ್ ಟ್ರ್ಯಾಕ್ಟರ್ನಲ್ಲಿ ಟೇಪ್ ಹಾಕದಂತೆ ತಾಲೂಕು ಪಂಚಾಯಿತಿ ಆದೇಶ ಹೊರಡಿಸಿದೆ. ಪ್ರತಿದಿನ ಸಂಜೆ 7ರಿಂದ ರಾತ್ರಿ 10 ಗಂಟೆವರೆಗೆ ಮೊಬೈಲ್ ಹಾಗೂ ಮನರಂಜನಾ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಮಗುವಿಗೆ ನನಗೆ ಇನ್ನಷ್ಟು ಬೆಂಬಲ ಬೇಕು ಅಂತ ಅನಿಸಬಾರ್ದು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಲಾಗೈತಿ. ಸಾರ್ವಜನಿಕರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ತಮ್ಮ ಟಿವಿಯನ್ನು ಬಂದ್ ಮಾಡಿ ಮಕ್ಕಳಿಗೆ ಓದಿಸ್ಬೇಕು. ನಮ್ಮ ಮಕ್ಕಳ ಭವಿಷ್ಯ ಈ ಹಂತದಲ್ಲಿ ಅವರು ಒಳ್ಳೆಯ ಫಲಿತಾಂಶ ಪಡೆದು ಪಾಸ್ ಆದರೆ ಮುಂದಿನ ಕೂಡ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಸ್ಫೂರ್ತಿ ಸಿಗುತ್ತಾ ಅಂತೇಳಿ ತಾವೇ ಕೂಡ ಬೆಳಗ್ಗೆ ಎದ್ದು ಮಕ್ಕಳನ್ನ ಓದಿಸ್ತಾ ಕೂಡಿಸ್ತಕ್ಕಂಥದ್ದು, ಸಾಯಂಕಾಲ ಟಿವಿಯನ್ನು ಆಫ್ ಮಾಡ್ತಕ್ಕಂಥದ್ದು, ತಮ್ಮ ಮೊಬೈಲ್ಗಳನ್ನು ಪಕ್ಕಕ್ಕಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲೂ ಶೈಕ್ಷಣಿಕ ಪ್ರಗತಿಗೆ ಈ ವಿನೂತನ ಪ್ರಯೋಗಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸಂಜೆ 7ರಿಂದ 9 ಗಂಟೆವರೆಗೆ ಮೊಬೈಲ್ ಬಂದ್ ಮಾಡಲಾಗಿದೆ. 170ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಡಂಗೂರ ಸಾರಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಡಿಜಿಟಲ್ ಲಾಕ್ ಮಾಡ್ತಿದ್ದು ಜಿಲ್ಲೆಯಲ್ಲೂ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ಇದರಿಂದ ಉತ್ತಮ ರಿಸಲ್ಟ್ ಬರೋ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.